ಕಳೆದ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದ್ದ ನಮ್ಮ ಕ್ಲಿನಿಕ್ ಯೋಜನೆ ಬಹುತೇಕ ವಿಫಲವಾದಂತೆ ಕಾಣಿಸ್ತಾ ಇದೆ. ಬಹುತೇಕ ನಮ್ಮ ಕ್ಲಿನಿಕ್ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಇನ್ನು ನಮ್ಮ ಕ್ಲಿನಿಕ್ ಯೋಜನೆ ಸದ್ಯದ ಸ್ಥಿತಿ ಕುರಿತು ಒಂದು ವರದಿ ಇಲ್ಲಿದೆ. ನಮ್ಮ ಕ್ಲಿನಿಕ್ ಯೋಜನೆ ಬಹುತೇಕ ವಿಫಲ. ಆಸ್ಪತ್ರೆಗಳಲ್ಲಿ ರೋಗಿಗಳ ಪರದಾಟ. ಬೆಳಗಾವಿಯಲ್ಲಿ ವೈದ್ಯರಿಲ್ಲದೆ ಆಸ್ಪತ್ರೆ ಖಾಲಿ ಖಾಲಿ. ಹೀಗೆ ವೈದ್ಯರಿಲ್ಲದೆ ಖಾಲಿ ಖಾಲಿ ಇರುವ ಆಸ್ಪತ್ರೆ. ವೈದ್ಯರಿಲ್ಲದ ಕಾರಣ ವೃದ್ಧೆ ಪರದಾಟ ಅನುಭವಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿರುವ ಸರ್ಕಾರದ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ. ಕಳೆದ ಬಿಜೆಪಿ ಸರ್ಕಾರ ನಗರ ಪ್ರದೇಶಗಳ ಜನರ ಅನುಕೂಲಕ್ಕಾಗಿ ನಮ್ಮ ಕ್ಲಿನಿಕ್ ಎನ್ನುವ ಯೋಜನೆ ಆರಂಭಿಸಿತು. ಬಾಡಿಗೆ ಕಟ್ಟಡಗಳಲ್ಲಿ ಆಸ್ಪತ್ರೆ ಆರಂಭಿಸಿತು. ಆಸ್ಪತ್ರೆಯಲ್ಲಿ ಓರ್ವ ಎಂಬಿಬಿಎಸ್ ವೈದ್ಯ, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ನಿಯೋಜನೆ ಮಾಡಿತು. ಆದರೆ ಬಹುತೇಕ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ನೋಡ್ರಿ ಸಾಹೇಬ್ರು, ನಮ್ಗೆ ಇಲ್ಲಿ ಯಾರು ಡಾಕ್ಟರ್ಗಳು ಬರಾನಿಲ್ರಿ. ನಾವು ವಯಸ್ಸಾದ ಮಂದಿ ನಮ್ಗೆ ದೂರ ನಡ್ಯಾಕ ನಿಗುದಿಲ್ಲ. ಒಂದೆರಡು ಗುಳಿಗೆ ಕೊಡ್ತಾರು, ಮನೆಗೆ ಕಳಿಸ್ತಾರು. ನಾವು ಹೆಂಗೆ ಏನು ಮಾಡ್ಬೇಕ್ರಿ? ಇಂಜೆಕ್ಷನ್ ಸಲಹೆ ಏನು ಬೇಕಾದ್ರೂ ಏನೇನು ಇಲ್ಲ. ಡಾಕ್ಟರಿಗೆ 1 ವರ್ಷ 1.5 ವರ್ಷ ಆತ ಬರಾನೇ ಇಲ್ರಿ ಅವ್ರು. ನಾವು ಯಾವಾಗ ಬಂದಾಗ ನೋಡಿದಾಗ ಡಾಕ್ಟರ್ ಇರಾನೇ ಇಲ್ರಿ ಇಲ್ಲಿ. ಇವರೆಲ್ಲ ಸಿಸ್ಟರ್ಗಳ, ಇವ್ ಕಂಪೌಂಡ್ರ ಇವರೇ ಇರ್ತಾರ್ರಿ. ಇವರೇ ಗುಳಿಗೆ ಕೊಡ್ತಾರು, ಕಳಿಸ್ತಾರ್ರಿ. ಡಾಕ್ಟರ್ಗಳು ಬರ್ಬೇಕ್ರಲ್ಲ ಇಲ್ಲಿ. ನಮ್ಮಂತ ವಯಸ್ಸಾದ ಮಂದಿಗೆ ಬೇಕು ಬೇಡ್ರಿ. ಸರ್ಕಾರದವ್ರು ಕಳಿಸ್ಬೇಕ್ರಿ ಇಲ್ಲಿ ಡಾಕ್ಟರ್ಗಳನ್ನ. ಸಮಸ್ಯೆ ಭಾಳ ಆಗಾಕತೈತ್ರಿ. ಎಂಬಿಬಿಎಸ್ ವೈದ್ಯರು ಕಡಿಮೆ ವೇತನ ಇರುವ ಕಾರಣ ನಮ್ಮ ಕ್ಲಿನಿಕ್ಗಳತ್ತ ಆಸಕ್ತಿ ತೋರುತ್ತಿಲ್ಲ. ಹೀಗಾಗಿ ಸಂಕೇಶ್ವರ ಪಟ್ಟಣ ಸೇರಿದಂತೆ ಬಹುತೇಕ ಕಡೆ ವೈದ್ಯರಿಲ್ಲದೆ ನಮ್ಮ ಕ್ಲಿನಿಕ್ ಆಸ್ಪತ್ರೆಗಳು ಸೊರಗಿ ಹೋಗಿವೆ. ವೈದ್ಯರಿಲ್ಲದ ಕಾರಣ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಸಮುದಾಯ ಆಸ್ಪತ್ರೆ ಕೇಂದ್ರಕ್ಕೆ ಸಿಬ್ಬಂದಿ ಕಳಿಸುತ್ತಿದ್ದಾರೆ. ಬಾಡಿಗೆ ಕಟ್ಟಡದಲ್ಲಿರುವ ಈ ಆಸ್ಪತ್ರೆಗಳಿಗೆ ಸರ್ಕಾರ ಸುಖಾಸುಮ್ಮನೆ ಬಾಡಿಗೆ ನೀಡುವಂತಾಗಿದೆ. ನಮ್ಮ ಕ್ಲಿನಿಕ್ನಲ್ಲಿ ಈ ಮುಂಚೆ ಒಂದು 5-6 ತಿಂಗಳ ಹಿಂದೆ ಒಬ್ಬರು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಅವರು ಅನಧಿಕೃತವಾಗಿ ಗೈರು ಹಾಜರಿದ್ದರಿಂದ ಆ ಒಂದು ಸ್ಥಾನವನ್ನು ತುಂಬಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಬಟ್ ಇದರ ಸಿಬ್ಬಂದಿಗಳು, ಸ್ಟಾಫ್ ನರ್ಸ್ ಇರ್ಬೋದು, ಆಮೇಲೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಗ್ರೂಪ್ ಡಿ ಇರ್ಬೋದು, ಇವರೆಲ್ಲ ಅಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯದಲ್ಲಿಯೇ ಜಿಲ್ಲಾ ಮಟ್ಟದಲ್ಲಿ ಈ ನಮ್ಮ ಕ್ಲಿನಿಕ್ಗಳಿಗೆ ವೈದ್ಯಾಧಿಕಾರಿಗಳನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು, ಈ ಸದ್ಯ 1 ವಾರ ಅಥವಾ 15 ದಿವಸದ ಒಳಗಾಗಿ ಅಲ್ಲಿ ಒಂದು ವೈದ್ಯಾಧಿಕಾರಿಗಳನ್ನು ನೇಮಿಸುವಂಥ ಒಂದು ಕ್ರಿಯೆಯನ್ನು ನಮ್ಮ ಜಿಲ್ಲಾ ಮಟ್ಟದಿಂದ ನಾವು ಮಾಡಲು ಈಗಾಗಲೇ ನಾವು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ. ಒಟ್ನಲ್ಲಿ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ವೈದ್ಯರಿಲ್ಲದೆ ಹಳ್ಳ ಹಿಡಿದಿದೆ. ಈಗಿನ ಕಾಂಗ್ರೆಸ್ ಸರ್ಕಾರವು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇನ್ನಾದರೂ ಸರ್ಕಾರ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಲಿ ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಚೇತನ, ಪಬ್ಲಿಕ್ ಟಿವಿ, ಚಿಕ್ಕೋಡಿ.